ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೆಯದೆ ಒಂದು ಲೈಕನ್ನ ಮಾಡಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಈ ಎಲಿಮಿನೇಷನ್ ಫೇರಾ ಅನ್ಫೇರಾ ಅಂತ ನೀವೇ ಈ ವಿಡಿಯೋ ಕೆಳಗಡೆ ಒಂದು ಮರೆಯದೆ ಕಾಮೆಂಟ್ ಅನ್ನ ಬರೀರಿ. ಗುರು, ತುಂಬಾ ಜನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನನಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಇವರಾದ್ರೂ ಎಲಿಮಿನೇಷನ್ ಅವರಾದ್ರೂ ಎಲಿಮಿನೇಷನ್ ಅಂತ ಅಂದ್ಬಿಟ್ಟು ಸುಮಾರು ಹೆಸರುಗಳು ಓಡಾಡ್ತಾ ಇದೆ. ಗುರು, ಆನೆಸ್ಟ್ ಆಗಿ ಹೇಳ್ತೀನಿ, ನನಗಿರೋ ಅಪ್ಡೇಟ್ ಅನ್ನ ನಾನು ಹೇಳ್ತೀನಿ, ಬೇರೆಯವ್ರ ಕತೆ ನನಗೆ ಗೊತ್ತಿಲ್ಲ. ಗುರು, ನನಗಿರ್ತಕ್ಕಂಥ ಹೆಸರು ಒಂದೇ ಹೆಸರು, ಸ್ಟಿಲ್ ಶೂಟ್ ಆಗಿರೋದು ಒಂದೇ ಹೆಸರು ಅಂತ. ಈ ವಾರ ಒಟ್ಟು 10 ಜನ ನಾಮಿನೇಟ್ ಆಗಿದ್ರು. ಅದರಲ್ಲಿ ಗಿಲ್ಲಿ, ರಕ್ಷಿತಾ, ಅಶ್ವಿನಿ, ಧನುಗೆ ಸ್ವಲ್ಪ ಹೆಚ್ಚಿಗೆ ಓಟುಗಳು ಬಂದಿತ್ತು. ಮಿಕ್ದವ್ರೆಲ್ಲರೂ ಕೂಡ ಡೇಂಜರ್ ಝೋನಲ್ಲಿ ಇದ್ರು. ಈಗ ಫಸ್ಟ್ ನನಗಿರ್ತಕ್ಕಂಥ ಎಲಿಮಿನೇಷನ್ ಆಗಿರೋದು ಯಾರು ಅಂತಂದ್ರೆ ಸೂರಜ್ ಅವರು ಎಲಿಮಿನೇಟ್ ಆಗಿ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ. ತುಂಬಾ ಚೆನ್ನಾಗಿ ಟಾಸ್ಕ್ಗಳನ್ನೆಲ್ಲ ಆಟ ಆಡಿ ಒಳ್ಳೆ ಎಂಟರ್ಟೈನ್ಮೆಂಟ್ ಅನ್ನ ಕೊಟ್ರು. ಬಟ್ ಎಲ್ಲ ಒಂದು ಕಡೆ ಮಾತ್ರ ಕಂಫರ್ಟ್ ಝೋನ್ಗೆ ಫಿಕ್ಸ್ ಆಗ್ಬಿಟ್ರ ಅಂತ ಒಂದು ಇದು ಬಂತು. ನಿಮ್ಗೆ ಏನ್ ಅನಿಸ್ತು? ಸೂರಜ್ ಅವರು ಎಲಿಮಿನೇಟ್ ಆಗಿದ್ದು ಫೇರಾ ಅನ್ಫೇರಾ? ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಅನ್ನ ಬರೀರಿ. ಅವರ ಮುಂದಿನ ಜೀವನಕ್ಕೆ ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ಬೈ, ನಮಸ್ತೆ.